ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಆರೋಗ್ಯವಾಗಿದ್ದೀರಾ, ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಬೆಳಿಗ್ಗೆ ಸ್ಟಾರ್ಟ್ ಆಗಿ ಸಂಜೆ ಎಂಡ್ ಆಗೋವಂಥ ವ್ಲಾಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ. ಈಗ ನೋಡಿ ಫ್ರೆಂಡ್ಸ್, ನಾನು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿ ಇಲ್ಲಿ ಬಿಸಿನೀರು ಕಾಯಕ್ಕೆ ಇಡ್ತಿದ್ದೀನಿ. ಬೆಳಗ್ಗೆ ನಾನು ನಮ್ಮಮ್ಮ ಬಿಸಿನೀರು ಕುಡಿತೀವಿ ಎದ್ದ ತಕ್ಷಣ. ಇಲ್ಲಿ ನೋಡಿ ಸೂರ್ಯ ಎಷ್ಟು ಚೆನ್ನಾಗಿ ಈಗಿನ್ನೂ ಹುಟ್ಟಿ ಬರ್ತಾ ಇದ್ದಾರೆ ಅಲ್ವಾ. ಆ ಸೂರ್ಯನ ಕಿರಣಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ. ನನಗಂತೂ ನಮ್ಮ ಮನೆ ಹತ್ರ ಈ ಥರ ಸೂರ್ಯ ಬೆಳಿಗ್ಗೆ ಸಂಜೆ ಯಾವಾಗಲೂ ಕಾಣಿಸ್ತಾನೆ ಇರುತ್ತೆ. ಈಗ ಟೈಮು ಒಂದು 6:45 ಆಯಿತು. ಸೊ ನೋಡ್ರಿ ಯಾವ ರೀತಿ ಮಲ್ಕೊಂಡಿದ್ದಾಳೆ. ಇನ್ನು ಇಷ್ಟೊತ್ತಾದ್ರೂ ಮಲ್ಕೊಂಡ್ರಲ್ಲ, ಅವಳು ಸುಮ್ಮನೆ ಕಣ್ಣು ಮುಚ್ಕೊಂಡಿರ್ತಾಳೆ ಅಷ್ಟೇ ಫ್ರೆಂಡ್ಸ್. ಇಲ್ಲಿ ಬಿಸಿನೀರು ಕಾದ್ವು. ಈಗ ನೋಡಿ ಲೋಟಕ್ಕೆ ಹಾಕಿ ನಾನೊಂದು ಲೋಟ, ನಮ್ಮಮ್ಮ ಒಂದು ಲೋಟ ಇವಾಗ ಕುಡಿತೀವಿ. ಈಗ ನಮಗೆ ಮೊದಲಿಂದನೂ ಬಿಸಿನೀರು ಕುಡ್ದೇನು ಅಭ್ಯಾಸ ಇರಲಿಲ್ಲ ಫ್ರೆಂಡ್ಸ್. ನಮ್ಮ ಅಮ್ಮಂಗೂ ಅಭ್ಯಾಸ ಇರಲಿಲ್ಲ, ನನಗೂ ಅಭ್ಯಾಸ ಇರಲಿಲ್ಲ. ಇತ್ತೀಚೆಗೆ ಏನು ಅಂದರೆ ಒಂದು 5-6 ವರ್ಷ ಅಂದ್ಕೊಳ್ಳಿ, ಅದಕ್ಕಿಂತ ಇಲ್ಲಿಂದ ಅಂದ್ಕೊಳ್ಳಿ, ಅದು ಹೆಂಗೆ ಬಿಸಿನೀರು ಬೆಳಗ್ಗೆ ಟೈಮ್ ಕುಡಿಯೋದು ಅಭ್ಯಾಸ ಆಯಿತೋ ಗೊತ್ತಿಲ್ಲ. ಈಗ ಬಿಸಿನೀರು ಕುಡಿಲಿಲ್ಲ ಅಂದರೆ ಆ ಡೇ ಕಂಪ್ಲೀಟೇ ಅನಿಸಲ್ಲ ಫ್ರೆಂಡ್ಸ್. ಹಂಗಾಗುತ್ತೆ. ಯಾವುದೇ ವಿಷಯ ಆಗಲಿ ಅಷ್ಟೇ ಅಲ್ವಾ, ಒಂದ್ರ ಮೇಲೆ ನಾವು ಎಷ್ಟು ಫೋಕಸ್ ಮಾಡ್ತೀವೋ ಆ ವಿಷಯ ನಮ್ಮ ತಲೆಯಲ್ಲಿ ಎಷ್ಟು ಚೆನ್ನಾಗಿ ಕೂತ್ಬಿಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಬೇಕಂದ್ರೆ ಕುಡಿಲೇಬೇಕು. ಈಗ ನೋಡಿ ನಮ್ಮಮ್ಮ ಎಲ್ಲ ಬಾಗಿಲು ತೊಳಿತಿದ್ದಾರೆ. ನಾನಿಲ್ಲಿ ವಾಕ್ ಹೋಗೋಣ ಅಂತೇಳಿ ತಲೆ ಬಚ್ಕೊಂಡು ರೆಡಿಯಾಗಿ ಕೂತಿದ್ದೀನಿ. ಇಲ್ಲಿ ಬಿಸಿನೀರು ಫುಲ್ಲು ಸ್ವಲ್ಪ ಕಾದಿರ್ತಾವಲ್ವ, ಅವು ತಣ್ಣಗಾಗೋಷ್ಟೊತ್ತಿಗೆ ಏನು ಕೂತ್ಕೊಂಡು ಏನು ಮಾಡೋಣ ಅಂತೇಳಿ ತಲೆ ಬಚ್ಕೊಂಡು ಇಲ್ಲಿ ನೋಡಿ ನೀರು ಕುಡ್ಕೊಂಡು ಫೇಸ್ ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಸುಮ್ಮನೆ ರೊಟೇಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಅಷ್ಟೇ. ಇಲ್ಲಿ ನೋಡಿ ವಾಚ್ ಕಟ್ಕೊಂಡು ರೆಡಿ ಆಗ್ತೀನಿ. ಈ ವಾಚ್ ಏನಕ್ಕೆ ಕಟ್ಕೊತೀನಿ ಅಂದರೆ ಸ್ಟೆಪ್ಸು ಮತ್ತು ಕ್ಯಾಲೋರೀಸ್ ಎಷ್ಟು ಬರ್ನ್ ಆಗಿದ್ದಾವೆ ಅಂತ ತಿಳ್ಕೊಳಕ್ಕೋಸ್ಕರ ಕಟ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಇಲ್ಲಿ ಶೂ ಹಾಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ನಾನು ಬಂದೆ ಇಲ್ಲಿ ವಾಕ್ ಮುಗಿಸ್ಕೊಂಡು. ಅದೇನು ಅಂದರೆ ಸ್ವಲ್ಪ ಬಂದ ತಕ್ಷಣ ನಾನು ಹ್ಯಾಂಡ್ ವಾಶ್ ಹಾಕಿ ಕೈ ತೊಳಿತೀನಲ್ವ, ವಾಚ್ ಒಳಗೆಲ್ಲ ನೀರು ಹೋಗಿದ್ದಾವೆ, ಅವು ಒರೆಸ್ತಿದ್ದೀನಿ. ಇದು ಬಂದುಬಿಟ್ಟು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಫ್ರೆಂಡ್ಸ್. ಇದು ಒಂದು ಲೋಟ ಕುಡಿತೀನಿ ವಾಕ್ ಮುಗಿಸ್ಕೊಂಬಂದು. ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನೋಡಿ. ನೀವು ನಂಬ್ತೀರಾ, ಬರೀ ಒಂದು 9-10 ನಿಮಿಷದೊಳಗೆ ಫ್ರೆಂಡ್ಸ್ ಇದು ಉಪ್ಪಿಟ್ಟು ರೆಡಿ ಮಾಡಿದ್ದು. ನಾನು ರವೆ ಎಲ್ಲ ಹುರ್ಕೊಂಡು ಬಿಸಿನೀರು ಒಂದು ಕಾಸು ಇಟ್ಕೊಂಡ್ಬಿಟ್ರೆ ಎಷ್ಟು ಬೇಗ ಉಪ್ಪಿಟ್ಟಾಗ್ಬಿಡುತ್ತೆ ಅಲ್ವಾ. ಇವತ್ತು ನನಗೆ ಒಂಥರ ಆಶ್ಚರ್ಯ ಆದಂಗೆ ಆಗ್ಬಿಡ್ತು, ಇದೇನಪ್ಪ ಹಿಂಗೆ ಅಂತ. ಅದೇನು ಗೊತ್ತಾ, ಕ್ಯಾರೆಟು ಬೀನ್ಸ್ ಇದ್ದರೆ ಸ್ವಲ್ಪ ಫ್ರೈ ಮಾಡಬೇಕು, ಅವೆಲ್ಲ ಬೇಯಬೇಕು ಅಂತ ವೆಯ್ಟ್ ಮಾಡಬೇಕಲ್ವ. ಇವತ್ತು ಅವೇನು ಹಾಕಿರಲಿಲ್ಲ, ಬರೀ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಅಲ್ವಾ, ಬೇಗ ಬೇಗ ಅವು ಬೆಂದ್ಬಿಟ್ವು. ಸೊ ಹಾಗಾಗಿ ಬೇಗ ಆಯಿತು ಅನಿಸುತ್ತೆ. ಅದು ಅಲ್ಲದೆ ನಾನು ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಮತ್ತು ಬಿಸಿನೀರು ಕಾಸು ಇಟ್ಕೊಂಡಿದ್ದೆ ಅಲ್ವಾ, ಬೇಗ ಆಯಿತು ಫ್ರೆಂಡ್ಸ್. ಈಗ ಎಣ್ಣೆ ಹಾಕ್ಕೊಂಡು ನಾನು ಇಲ್ಲಿ ಒಗ್ಗರಣೆ ಮಾಡ್ತಿದ್ದೀನಿ. ರೆಸಿಪಿ ನಾನು ಏನೂ ಶೇರ್ ಮಾಡಲ್ಲ. ಉಪ್ಪಿಟ್ಟು ಮಾಡೋದು ನಿಮಗೆಲ್ಲ ಗೊತ್ತೇ ಅಲ್ವಾ, ಗೊತ್ತಿರುತ್ತೆ ಅಲ್ವಾ. ಈಗ ನಾನು ಉಪ್ಪಿಟ್ಟು ಮಾಡೋದು ಏನಾದರೂ ಶೇರ್ ಮಾಡಿದ್ರೆ ಉಪ್ಪಿಟ್ಟು ಮಾಡೋದು ತೋರಿಸ್ಬೇಕಾ ಅಂತೀರ ನೀವು, ಅದಕ್ಕೆ ನಾನು ತೋರಿಸಿಲ್ಲ. ಇಲ್ಲಿ ನನ್ನ ಕೆಲಸ ಏನೈತೆ ನಾನು ಅದು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನೋಡ್ತಿದ್ದೀರಾ ಅಲ್ವಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೀವು ಸ್ಕಿಪ್ ಮಾಡ್ತೀರಾ ಅಂತಲೇ ನಾನು 5-6 ನಿಮಿಷ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ಮೊದಲಾಗಿದ್ರೆ 8 ನಿಮಿಷ ಮಾಡ್ತಿದ್ದೀನಿ. ನೋಡಿ ಸಂಜೆ ಕಂಟಿನ್ಯೂ ಮಾಡ್ತಿದ್ದೀನಿ ವಿಡಿಯೋ. ಮಧ್ಯಾಹ್ನ ನಾನು ಯಾವುದೂ ಮಾಡಲಿಲ್ಲ. ಇಲ್ಲಿ ಟೀಗೆ ಇಡ್ತಿದ್ದೀನಿ ಫ್ರೆಂಡ್ಸ್. ಟೀ ಆಯಿತು ಕುಡ್ಕೊಂಡು. ವೆದರ್ ಹೆಂಗಿತ್ತು ಅಂತೀರಾ, ಫುಲ್ ಮೋಡ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಯಾವ ಕಡೆ ಮಳೆ ಆಗ್ತಿತ್ತೋ ಗೊತ್ತಿಲ್ಲ, ಒಳ್ಳೆ ಗಾಳಿ ಒಳ್ಳೆ ಮಳೆ ಬರ್ತಾ ಇತ್ತು. ಅದನ್ನ ನೋಡಿಕೊಂಡು ಟೀ ಕುಡಿತಾ ಇದ್ದೀನಿ. ಇಲ್ಲಿ ನೋಡಿ ನಾನು ಎಣ್ಣೆ ಹಚ್ಕೊತಿದ್ದೀನಿ, ಸ್ನಾನ ಮಾಡಬೇಕು. ಸೊ ಹಾಗಾಗಿ ತಲೆಗೆ ಎಣ್ಣೆ ಹಚ್ಕೊಂಡ್ರು ಏರ್ ಪ್ಯಾಕ್ ಹಾಕೊಂಡ್ರು ಆ ಕೂದಲು ಇದ್ದಷ್ಟವೇ ಇದ್ದಾವೆ ಫ್ರೆಂಡ್ಸ್. ಉದ್ದ ಬೆಳೆಯೋಂಗಿಲ್ಲ, ದಪ್ಪ ಆಗಂಗಿಲ್ಲ. ಏನು ಮಾಡೋದು ಹೇಳ್ರಿ, ಆದ್ರೂ ಎಣ್ಣೆ ಹಚ್ಚಲೇಬೇಕು, ತಲೆಗೆ ಏರ್ ಪ್ಯಾಕ್ ಹಾಕಲೇಬೇಕು. ಬಿಡೋಕ್ಕಾಗುತ್ತಾ? ಇಲ್ಲ ತಾನೇ. ಇಲ್ಲಿ ನೋಡಿ ನಿಮಗೊಂದು ರೋಸ್ ತೋರಿಸ್ತೀನಿ. ಎಷ್ಟು ಕ್ಯೂಟಾಗಿದೆ ಅಲ್ವಾ, ಎಷ್ಟು ಸುಂದರವಾಗಿದೆ ಅಲ್ವಾ, ಸಖತ್ತಾಗಿದೆ ಫ್ರೆಂಡ್ಸ್. ಹೂ ಮಾತ್ರ ಇದೆ, ಆ ಅಜ್ಜಿದೆ ಇದು ಹೂವು. ಅವ್ರು ಊರಿಗೆ ಹೋಗಿದ್ರು ಅಂತೇಳಿ ಕಿತ್ಕೊಂಬಂದ್ಬಿಟ್ಟೆ. ನೋಡಿ ವೆದರ್ ಹೆಂಗಿದೆ, ಫುಲ್ ಕಪ್ಪು ಮೋಡ. ಆ ಕಡೆ ಸೈಡ್ ನಿಮಗೆ ಗುಡ್ಡ ತೋರಿಸ್ತಿದ್ನಲ್ಲ ವಿಡಿಯೋದಲ್ಲಿ ಮುಂಚೆ, ಆ ಗುಡ್ಡ ಫುಲ್ಲು ಬ್ಲಾಕ್ ಆಗಿ ಅಲ್ಲಿ ಗುಡ್ಡ ಐತೋ ಇಲ್ಲೋ ಅನ್ನೋಂಗೆ ಕಾಣಿಸ್ತಿತ್ತು ಫ್ರೆಂಡ್ಸ್. ಅಷ್ಟು ಬ್ಲಾಕ್ ಆಗಿಬಿಟ್ಟಿತ್ತು.
ಈಗ ನಾನು ವಿಡಿಯೋ ಮಾಡೋ ಟೈಮಲ್ಲಿ ಸ್ವಲ್ಪ ಎಲ್ಲ ಕ್ಲಿಯರ್ ಆಗಿದೆ, ಆದ್ರೂ ಸ್ವಲ್ಪ ಇದೆ. ಮೋಡ ಆಗಿದ್ದ ರೀತಿ ನೋಡಿದ್ರೆ ನಾನು ಎಲ್ಲೋ ಮಳೆ ಬರುತ್ತೆ, ಮರಗಳೆಲ್ಲ ಬಿದ್ದೋಂಗೆ ಅಷ್ಟು ಜೋರಾಗಿ ಬರುತ್ತೆ ಮಳೆ ಅಂತ ಅಂದ್ಕೊಂಡ್ರೆ ಆ ಗಾಳಿ ಬೀಳೋ ಫೋರ್ಸಿಗೆ ಫುಲ್ ಆ ಮೋಡ ಎಲ್ಲ ಮುಂದಕ್ಕೆ ಹೋಗ್ಬಿಡ್ತು ಫ್ರೆಂಡ್ಸ್. ಮಳೆ ಜಾಸ್ತಿ ಬರಲೇ ಇಲ್ಲ. ಇಲ್ಲಿ ನೋಡಿ ನಮ್ಮ ಸೋನು ಹೆಂಗೆ ಮಲ್ಕೊಂಡಿದ್ದಾಳೆ, ಎಲ್ಲರೂ ಟೀ ಕುಡಿತಿದ್ದಾರೆ. ನಮ್ಮ ಅಣ್ಣ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಕೈ ಅಡ್ಡ ಹಿಡಿತೈತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಮತ್ತೆ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ.